ನನ್ನ ಹೆಸರು ಭುವನ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶೈಪ್ರ ಶಾಲೆ ಅದರಂತೆ ರಾಜ್ಯ ಮಟ್ಟದ ಕತೆ ಹೇಳುವ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ಕತೆಯ ಹೆಸರೇನೆಂದರೆ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದರೆ ಬಾ ಮಗ ಹೇಳ್ತೀನಿ, ಒಳ್ಳೆದೊಂದು ಕತೆಯ ಅಂತಾಳೆ. ನಮ್ಮ ಪುಟ್ಟಜ್ಜಿ ಕತೆ ಹೇಳೋದ್ರಲ್ಲಿ ಯಾವಾಗಲೂ ಫಸ್ಟು. ದೊಡ್ಡ ಕತೆ, ಸಣ್ಣ ಕತೆ, ಪುಟಾಣಿ ಕತೆ, ತಮಾಷೆ ಕತೆ, ಹಾಡ್ಕತೆ, ಹೀಗೆ ತರಾವರಿ ಕತೆ ಹೇಳ್ತಾಳೆ ನಮ್ಮ ಪುಟ್ಟಜ್ಜಿ. ಮೊನ್ನೆ ಅವ್ರ ಮನೆ ಕಡೆ ಹೋಗಿದ್ದೆ. ಅವಳು ಕಂಬಕ್ಕೆ ಹೊರಗಿ ಕೂತಿದ್ಲು. ಅವಳು ಸಂತಸದಿಂದ ಇದ್ದಾಳೆ ಅಂತ ಅವಳ ಮುಖವೇ ಹೇಳುತ್ತಿತ್ತು. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದೆ. ಬಾ ಮಗ ಹೇಳ್ತೀನಿ, ಒಳ್ಳೆದೊಂದು ಕತೆಯ ಅಂದ್ಲು. ನಾನು ಅವರ ಅಂಗಳದ ಮೆಟ್ಟಿಲು ಹತ್ತಿ ಕಂಬಕ್ಕೆ ಹೊರಗಿ ಕೂತೆ. ಹಾಗೆಯೇ ಅವಳ ಮುಖ ನೋಡಿದೆ. ಯಾವ ಕತೆ ಹೇಳಲಿ? ಯಾವುದಾದರೊಂದು ಹಾಡ್ಗತೆ ಹೇಳು ಅಂದೆ. ಪುಟ್ಟಜ್ಜಿ ಸ್ಪೆಷಾಲಿಟಿ ಏನೆಂದರೆ ಹಾಡ್ಗತೆ. ಅದರಲ್ಲಿ ಹಾಡೂ ಇರುತ್ತೆ, ಕಥೆನೂ ಇರುತ್ತೆ. ಪುಟ್ಟಜ್ಜಿ ಗಂಟಲು ಸರಿಪಡಿಸಿಕೊಂಡಳು. ತಣ್ಣನೆ ಗಾಳಿ ಬೀಸಿದ ಹಾಗೆ ಹೇಳಲಿಕ್ಕೆ ಪ್ರಾರಂಭಿಸಿದಳು. ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ. ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಪೊರೆದಿದೆ. ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ. ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ. ಇಂತಹ ಒಂದು ಸೊಗಸಾದ ಜಾಗದಲ್ಲಿ ಒಂದು ಕಾಲದಲ್ಲಿ ಜನ ಇರಲಿಲ್ಲ. ಹಕ್ಕಿಗಳು ಹಾಡಿಕೊಂಡಿದ್ದವು. ಒಂದು ದಿನ ಬಹಳ ದೂರದಿಂದ ಒಬ್ಬ ಯುವಕ ಅಲ್ಲಿಗೆ ಬಂದ. ಆ ಸುಂದರವಾದ ಜಾಗವನ್ನು ನೋಡಿ ಅಲ್ಲೇ ಉಳಿಯುವ ಯೋಚನೆಯನ್ನು ಮಾಡಿ ಒಂದು ಮನೆ ಕಟ್ಟಿ ಆ ಮನೆಯ ಮುಂದೆಯೇ ಒಂದು ತೋಟವನ್ನು ಬೆಳೆಸಿದ. ತನಗೆ ಏನು ಬೇಕೋ ಅದನ್ನು ಬೆಳೆಸಿಕೊಂಡ. ಅವನ ಮನೆಯ ಹಿಂದೆಯೇ ಭಾರೀ ಕಾಡು. ಆ ಕಾಡಿನಲ್ಲಿ ಚಿರತೆ, ಸಿಂಹ, ಹುಲಿ, ಹೀಗೆ ಮುಂತಾದ ಕಾಡು ಪ್ರಾಣಿಗಳು. ಅವನ ಮನೆಯ ಪಕ್ಕದಲ್ಲಿಯೇ ಪ್ರಾಣಿಗಿಂಡಿ ಇತ್ತು. ಪ್ರಾಣಿಗಿಂಡಿಗೆ ಪ್ರಾಣಿಗಳು ಬಂದು ನೀರು ಕುಡಿದು ಹೋಗುತ್ತಿದ್ದವು. ಹಳ್ಳದ ದಡದಲ್ಲೇ ಅವನ ಮನೆ. ಅವನಿಗೆ ಯಾವುದೇ ಭೀತಿ ಇರಲಿಲ್ಲ. ಏಕೆಂದರೆ ಅವನು ಪ್ರಾಣಿಗಳ ಸುದ್ದಿಗೂ ಹೋಗುತ್ತಿರಲಿಲ್ಲ, ಪ್ರಾಣಿಗಳು ಅವನ ಸುದ್ದಿಗೂ ಬರುತ್ತಿರಲಿಲ್ಲ. ಅವರವರ ಪಾಡಿಗೆ ಅವರು ಇದ್ದರು. ಒಂದು ದಿನ ಯುವಕನು ಮನೆಯ ಅಂಗಳದಲ್ಲಿ ಕೂತಿದ್ದ. ಒಂದು ಜಿಂಕೆ ಓಡಿ ಬಂದು ಮನೆಯ ಮುಂದೆ ನಿಂತಿತು. ಆ ಜಿಂಕೆಯು ನಡುಗುತ್ತಿತ್ತು. ಆ ಜಿಂಕೆ ಓಡಿ ಬರಲು ಕಾರಣವೇನೆಂದರೆ ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ಕಂಡಿತು. ಅದರ ಬೆನ್ನು ಹತ್ತಿ ಹುಲಿ ಹಳ್ಳದೆಡೆಗೆ ಬಂದಿತು. ಪ್ರಾಣ ಭಯದಿ ಜಿಂಕೆ ಒಂದು ಮನೆಯ ನೊಂದ ಹೊಕ್ಕಿತು. ಮನೆಯೊಡನ ನನ್ನ ಪ್ರಾಣ ಉಳಿಸು ಎಂದು ಮನೆಯೊಡನ ಕೇಳಿತು. ಹಾಗೆಯೇ ಆ ಯುವಕನಿಗೂ ಅರ್ಥವಾಯಿತು, ಈ ಜಿಂಕೆಯನ್ನು ಹುಲಿಯು ಅಟ್ಟರಿಸಿಕೊಂಡು ಬಂದಿದೆ ಎನ್ನುವುದು. ಆ ಜಿಂಕೆಯ ಕತ್ತಿನಲ್ಲಿ ಗೆಜ್ಜೆ ಇತ್ತು. ಅವನು ಆ ಜಿಂಕೆಯನ್ನು ತಬ್ಬಿಕೊಂಡನು. ಅದೇ ಸಮಯದಲ್ಲಿ ಹುಲಿ ಬಂದು, ಏ ಯುವಕ, ಈ ಜಿಂಕೆ ನನ್ನ ಆಹಾರ. ನೀನು ಇದಕ್ಕೆ ರಕ್ಷಣೆಯನ್ನು ನೀಡಿದರೆ ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ. ಈ ಜಿಂಕೆಯನ್ನು ಬಿಟ್ಟುಕೊಡು ಎಂದಿತು. ಹಾಗೆಯೇ ನೋಡು, ಇದು ಅರಣ್ಯದ ಜಿಂಕೆಯಲ್ಲ, ಯಾರೋ ಸಾಕಿದ ಪ್ರಾಣಿ. ನೋಡು, ಇದರಲ್ಲಿ ಗೆಜ್ಜೆ ಇದೆ. ನಿನಗೆ ಅರಣ್ಯದ ಪ್ರಾಣಿಗಳನ್ನು ತಿನ್ನಲು ಹಕ್ಕಿದೆ, ಆದರೆ ಯಾರೋ ಸಾಕಿದ ಪ್ರಾಣಿಯನ್ನು ತಿನ್ನಲು ಹಕ್ಕಿಲ್ಲ ಎಂದನು. ನನ್ನಲ್ಲಿ ರಕ್ಷಣೆ ನೀಡುವವರನ್ನು ನಾನು ಯಾವತ್ತಿಗೂ ಬಿಟ್ಟುಕೊಡುವುದಿಲ್ಲ ಎಂದ. ಹಾಗೆಯೇ ಹುಲಿಗೂ ಅವನಿಗೂ ಜಗಳವಾಯಿತು. ಹುಲಿ ಸಿಕ್ಕಲ್ಲಿ ಕಚ್ಚಿ ಗಾಯ ಮಾಡಿತು. ಆದರೆ ಪಾಪ ಆ ಯುವಕ, ಕಷ್ಟಪಟ್ಟು ಬದುಕು ಸಾಗಿಸುತ್ತಿದ್ದ ಯುವಕ ಬಿಡಲಿಲ್ಲ. ಅವನು ಹೊಡೆದು ಬಡಿದು ಗಾಯ ಮಾಡಿದ. ಹಾಗೆಯೇ ಹುಲಿ ಸೋತು ಪಲಾಯನ ಪಡಿಸಿತು. ಅವನು ಕೂತಿದ್ದನು. ಜಿಂಕೆ ಬಂದು, ನನ್ನನ್ನು ಉಳಿಸಲು ಹೋಗಿ ನಿನಗೆ ಹೀಗಾಯಿತಲ್ಲ ಎಂದು ಕಣ್ಣೀರು ಸುರಿಸಿತು. ಅದು ಕಾಡಿಗೆ ಹೋಗಿ ಸೊಪ್ಪು ಸದೆ ಬೇರೆ ತೊಗಟು
ಎಲ್ಲವನ್ನು ತಂದಿತು. ಅರಿದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು. ಗಾಯಮಾಗಿ ಯುವಕ ಮತ್ತೆ ನಡೆಯತೊಡಗಿದ. ಇದನ್ನು ಕಂಡು ಜಿಂಕೆಗಾಯ್ತು ಅಪರಿಮಿತ ಆನಂದ. ಹೀಗೆಯೇ ಆ ಜಿಂಕೆಗೂ ಹಾಗೂ ಯುವಕನಿಗೂ ಏನೋ ಸಂಬಂಧ ಕೂಡಿ ಬಂದಿತು. ಆದರೂ ಆ ಜಿಂಕೆಯಲ್ಲಿ ಏನೋ ಒಂದು ವಿಷಯ ನೋಡಿ ಅದು ಕೊರಗುತ್ತಿತ್ತು. ಅದನ್ನು ಯುವಕ ಗಮನಿಸಿದ. ಒಂದು ದಿನ ಯುವಕನು ಅಂಗಳದಲ್ಲಿ ಕೂತಿದ್ದನು. ಜಿಂಕೆಯು ಸ್ವಲ್ಪ ದೂರದಲ್ಲಿ ಮಲಗಿತ್ತು. ಮಲಗಿದ್ದ ಜಿಂಕೆ ತಟ್ಟನೆ ಎದ್ದು ಕಿವಿಯ ಕೊಟ್ಟು ಆಲಿಸತೊಡಗಿತು. ಏಕೆಂದರೆ ಒಂದು ಧ್ವನಿ ಕೇಳಿ ಬರುತ್ತಿತ್ತು. ಆ ಧ್ವನಿ ಏನೆಂದರೆ, ಚುಕ್ಕಿ ಎಲ್ಲಿದ್ದೀಯಾ, ಚುಕ್ಕಿ ಎಲ್ಲಿದ್ದೀಯಾ ಎಂದು ಧ್ವನಿ ಕೇಳಿ ಬರುತ್ತಿತ್ತು. ಆ ಜಿಂಕೆ ಆ ಧ್ವನಿ ಬರುವ ಕಡೆಗೆ ಓಡಿ ಹೋಯಿತು. ಯುವಕನು ಗಾಬರಿಯಿಂದ ಆ ಜಿಂಕೆಯ ಹಿಂದೆಯೇ ಓಡಿ ಹೋದನು. ಅಲ್ಲಿ ಓರ್ವ ಯುವತಿ ಜಿಂಕೆಯನ್ನು ತಬ್ಬಿಕೊಂಡು ಅಳುತ್ತಿದ್ದಳು. ಜಿಂಕೆಯು ತನ್ನ ಮೈ ಅವಳ ಮೈ ತಾಗಿಸಿ ತಿಕ್ಕುತ್ತಿತ್ತು. ಯುವತಿಯು ತನ್ನ ಮುಖವನ್ನು ಹಾಗೆ ಜಿಂಕೆಯ ಮುಖಕ್ಕೆ ತಾಗಿಸಿ ಅಳುತ್ತಾ ಇದ್ದಳು. ಓರ್ವ ಯುವತಿ ಯುವಕನನ್ನು ನೋಡಿ ತನ್ನ ಪರಿಚಯ ಹೇಳಿಕೊಂಡಳು. ಈ ಜಿಂಕೆ ನಮ್ಮ ಮನೆಯಲ್ಲಿಯೇ ದೊಡ್ಡದಾಗಿದೆ. ಸ್ವಲ್ಪ ದಿನಗಳ ಹಿಂದೆ ಇದು ಕಾಡಿಗೆ ಹೋಗಿಬಿಟ್ಟಿತು. ಅಕ್ಕಪಕ್ಕದ ಜನರು ಅದನ್ನು ಹುಲಿ ಅಟ್ಟಿರಿಸಿಕೊಂಡು ಹೋಗಿದೆ ಎಂದರು. ನಾವು ಅದರ ಕತೆ ಮುಗಿಯಿತು ಎಂದು ತಿಳಿದೆವು. ಆದರೆ ನನಗೆ ಇನ್ನೂ ಒಂದು ಭರವಸೆ ಇತ್ತು, ಆ ಜಿಂಕೆಯು ಬದುಕಿದೆ ಎಂದು. ಆ ಜಿಂಕೆ ಈಗ ಸಿಕ್ಕಿಬಿಟ್ಟಿದೆ ಎಂದು ಖುಷಿಯಾಗಿ ಅವಳು ಹೇಳಿದಳು. ಹಾಗೆಯೇ ಯುವಕನು ತನಗೂ ಹಾಗೂ ಹುಲಿಗೂ ಆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನೆಲ್ಲ ತೋರಿಸಿದ. ಹಾಗೆಯೇ ಜಿಂಕೆ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿದ್ದನ್ನು ಹೇಳಿದ. ನಾನು ಸ್ವಲ್ಪ ದಿನಗಳ ಹಿಂದೆ ಈ ಜಿಂಕೆಯನ್ನು ಹುಡುಕುತ್ತಿದ್ದೆ. ಈಗ ಜಿಂಕೆ ನನಗೆ ಸಿಕ್ಕಿಬಿಟ್ಟಿದೆ. ನಾನು ಇದನ್ನು ಕರೆದೊಯ್ಯುತ್ತೇನೆ ಎಂದಳು. ಆ ಜಿಂಕೆಗೆ ಆ ವಿಷಯ ಕೇಳಿ ಅರ್ಥವಾಯಿತು. ಆ ಜಿಂಕೆ ಯುವಕನ ಮನೆಯೊಳಗೆ ಹೋಗಿ ಅವಿತುಕೊಂಡಿತು. ನಾನು ಇದನ್ನು ಬಿಟ್ಟು ಇರಲಾರೆ. ಹುಲಿಯ ಬಾಯಿಂದ ನಾನು ಇದನ್ನು ತಪ್ಪಿಸಿದ್ದೇನೆ ಎಂದು ಯುವಕನು ಹೇಳಿದನು. ಹಾಗಾದರೆ ನಾನು ಇಲ್ಲಿಯೇ ಇದ್ದು ಬಿಡುತ್ತೇನೆ ಚುಕ್ಕಿಯ ಜೊತೆಯಲ್ಲಿ ಎಂದು ಅವಳು ಯುವಕನ ಮನೆಯೊಳಗೆ ಹೋಗಿ ಚುಕ್ಕಿಯನ್ನ ಅಪ್ಪಿಕೊಂಡಳು. ಜಿಂಕೆಯೆಂದು ಒಂದು ಪಾಪ ಹುಲಿಯ ಕಣ್ಗೆ ಬಿದ್ದಿತು. ಯುವಕನೊಬ್ಬ ಅದನ್ನು ಉಳಿಸಿ ಮನೆಯಲ್ಲಿರಿಸಿ ಸಾಕಿದ. ಹುಡುಕಿಕೊಂಡು ಬಂದ ಹುಡುಗಿ ಇದನ್ನು ಬಿಡೆ ಎಂದಳು. ಹುಡುಗಿ ಒಂದಾಗಲು ಚುಕ್ಕಿಯೇ ಮುಂದಾಯಿತು. ಹಾಗೆಯೇ ಹಳ್ಳದ ದಡದಲ್ಲಿ ಊರು ಬೆಳೆಯಿತು. ಎಲ್ಲರೂ ಸುಖವಾಗಿದ್ದರು. ಪುಟ್ಟಜ್ಜಿ ಕತೆ ಮುಗಿಸಿ ಎದ್ದಳು. ಮತ್ತೆ ಯಾವತ್ತಾರ ಬಾ, ಮತ್ತೊಂದು ಕತೆ ಹೇಳ್ತೇನೆ ಎಂದಳು. ಹಾಗೆ ನಾನು ಸಂತಸದಿಂದ ಅಲ್ಲಿಗೆ ಹೋದೆ. ಧನ್ಯವಾದಗಳು.